ಇನ್ನು ನಗರದ ಬಹುನಿರೀಕ್ಷಿತ ಮಾರ್ಗ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಗೆ ಈಗ ಸನ್ನಿಹಿತವಾಗ್ತಾ ಇದೆ. ಇದೇ ಆಗಸ್ಟ್ನಲ್ಲಿ ಉದ್ಘಾಟನೆಗೆ ತಯಾರಿ ಕೂಡ ಆರಂಭ ಆಗಿದೆ. ಈ ಮಧ್ಯೆ ಈ ಒಂದು ಗೊಂದಲದಿಂದ ಮಾತ್ರ BMRCL ಇನ್ನೂ ಆಚೆಗೆ ಬಂದಂಗೆ ಕಾಣಿಸ್ತಾ ಇಲ್ಲ. ಏನದು ಗೊಂದಲ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಬಹುನಿರೀಕ್ಷಿತ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಗೆ ಸನ್ನಿಹಿತ. ಉದ್ಘಾಟನೆಗೆ ತಯಾರಿ ಆರಂಭಿಸಿದ್ರೂ ಮುಗಿಯದ ಗೊಂದಲ. ಎಷ್ಟು ನಿಲ್ದಾಣ ತೆರೆಯಬೇಕು ಅನ್ನೋ ಗೊಂದಲದಲ್ಲಿದೆ BMRCL. ಇದೇ ವಾರದಲ್ಲಿ ಅಂತಿಮವಾಗಲಿರುವ ಮಾರ್ಗದ ನಿಲ್ದಾಣಗಳು. ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ ಕಾಯುತ್ತಿದ್ದವರಿಗೆ ಕಾಯುವಿಕೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಮುಂದಿನ ವಾರ ಸೇಫ್ಟಿ ಕಮಿಷನ್ ಕೂಡ ಮಾರ್ಗ ಪರಿಶೀಲನೆ ಮಾಡಲಿದೆ. ಇದೇ ಆಗಸ್ಟ್ಗೆ ಮಾರ್ಗ ಕೂಡ ಸಂಚಾರ ಮುಕ್ತವಾಗಲಿದೆ ಅಂತ BMRCL ಮಾಹಿತಿ ನೀಡಿದ್ದು, ತಯಾರಿ ಕೂಡ ಆರಂಭವಾಗಿದೆ. ಆದರೆ ಈ ಮಧ್ಯೆ BMRCL ಆ ಒಂದು ಗೊಂದಲದಲ್ಲೇ ಉದ್ಘಾಟನೆ ತಯಾರಿ ಆರಂಭಿಸಿದೆ. ಹೌದು, BMRCLಗೆ ಇರೋ ಆ ಗೊಂದಲ ಅಂದ್ರೆ ಯೆಲ್ಲೋ ಮಾರ್ಗದ ಎಷ್ಟು ನಿಲ್ದಾಣಗಳನ್ನ ಉದ್ಘಾಟನೆ ಮಾಡಬೇಕು ಅನ್ನೋದು. ಈ ಮಾರ್ಗದಲ್ಲಿ ಓಡಾಡುವ ಡ್ರೈವರ್ಲೆಸ್ ಟ್ರೈನ್ಗಳ ಬರುವಿಕೆ ತಡವಾಗಿದ್ದ ಕಾರಣದಿಂದಲೇ ಪ್ರಯಾಣ ಆರಂಭ ಸಾಧ್ಯವಾಗಿರಲಿಲ್ಲ. ಈಗಲೂ ಕೂಡ ಪೂರ್ಣ ಪ್ರಮಾಣದ ರೈಲುಗಳು BMRCL ಕೈ ಸೇರಿಲ್ಲ. ಈ ಮಧ್ಯೆ ಸದ್ಯ ತಮ್ಮ ಬಳಿ ಇರುವ 3-4 ರೈಲುಗಳ ಸೆಟ್ಗಳಲ್ಲೇ ಆಗಸ್ಟ್ನಲ್ಲಿ ಮಾರ್ಗ ಸಂಚಾರ ಮುಕ್ತ ಮಾಡಲು ತಯಾರಿ ಶುರು ಮಾಡಿದೆ. ಪೂರ್ಣ ಪ್ರಯಾಣದ ರೈಲುಗಳು ಇಲ್ಲದ ಕಾರಣ ಎಷ್ಟು ನಿಮಿಷಕ್ಕೊಂದು ರೈಲು ಓಡಿಸಬೇಕು, ಮಾರ್ಗದ ಎಷ್ಟು ನಿಲ್ದಾಣಗಳಲ್ಲಿ ಕಾರ್ಯಾಚರಣೆ ಮಾಡಬೇಕು ಅನ್ನೋ ಗೊಂದಲ ಇನ್ನೂ ಮುಂದುವರೆದಿದೆ. ಸಂಪೂರ್ಣ ಮಾರ್ಗ ನಿಲ್ದಾಣಗಳು ಸಿದ್ಧವಾಗಿದ್ರೂ ಕೂಡ ರೈಲು ಕೊರತೆ ಜನರ ಬೇಡಿಕೆಗೆ ಅನುಗುಣವಾಗಿ ಉದ್ಘಾಟನೆಯಾದ ಕೂಡಲೇ ಸಿಗೋದು ಕಷ್ಟವಾಗಲಿದೆ. ಇದೇ ಕಾರಣಕ್ಕೆ ಎಷ್ಟು ನಿಲ್ದಾಣಗಳಲ್ಲಿ ಕಾರ್ಯಾಚರಣೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ BMRCL ಇನ್ನೂ ಬಂದಿಲ್ಲ. ಮುಂದಿನ ವಾರ ಈ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನು ಈ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ ಒಟ್ಟು 18.82 ಕಿಲೋಮೀಟರ್ ಉದ್ದ ಇದೆ. ಈ ಮಾರ್ಗವು RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 16 ನಿಲ್ದಾಣಗಳನ್ನು ಒಳಗೊಂಡಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಈ ಮಾರ್ಗದ ಬಳಕೆ ಬಗ್ಗೆ ಅಂದಾಜಿಸಲಾಗಿದೆ. ಇದೇ BMRCL ಟೆನ್ಷನ್ ಹೆಚ್ಚಿರೋದು. ಈ ಪ್ರಮಾಣದ ಪ್ರಯಾಣಿಕರನ್ನ ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲ ನಿಲ್ದಾಣಗಳಲ್ಲೂ ಕಾರ್ಯನಿರ್ವಹಿಸುವುದು ಅನಿವಾರ್ಯ. ಆದ್ರೆ ಟ್ರೈನ್ ಕಡಿಮೆ ಇರುವ ಕಾರಣ ಕಡಿಮೆ ನಿಲ್ದಾಣ ಬಳಕೆ ಮಾಡಿದ್ರೆ ನಿಲ್ದಾಣಗಳಿಗೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಎಲ್ಲ ನಿಲ್ದಾಣ ಕಾರ್ಯನಿರ್ವಹಿಸಿದ್ರೆ ಸಮಯ ಅಭಾವ ಹೆಚ್ಚಾಗುವ ಸಾಧ್ಯತೆ ಇದ್ದು 30 ನಿಮಿಷಕ್ಕೊಂದೇ ರೈಲು ಓಡಾಟ ಮಾಡಬೇಕಾಗುತ್ತದೆ. ಇದರಿಂದ ಪ್ರಯಾಣಿಕರಿಗೂ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಎಲ್ಲ ಅಂಶಗಳು BMRCL ಟೆನ್ಷನ್ ಹೆಚ್ಚಿಸಿದ್ದು, ಮುಂದಿನ ವಾರ ಈ ಸಂಬಂಧ ಸಭೆ ಮಾಡಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಮಾರ್ಗ ಉದ್ಘಾಟನೆ ತಯಾರಿ ಆರಂಭವಾದ್ರೂ ಗೊಂದಲ ಮುಗ್ದಿಲ್ಲ. ಆದ್ರೆ ಹೇಗೆ ಎಲ್ಲ ಸಮಸ್ಯೆಗಳನ್ನ BMRCL ನಿರ್ವಹಣೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.